ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನದ ಜೊತೆಗೆ ಫಾರಿನ್ ಟ್ರಿಪ್ ಕೂಡ ಭಾರಿ ಸಂಚಲನವನ್ನ ಉಂಟು ಮಾಡ್ತಾ ಇದೆ. ಈಗಾಗಲೇ ಒಂದು ಗುಂಪು ಫಾರಿನ್ ಟ್ರಿಪ್ ಅನ್ನ ಎಂಜಾಯ್ ಮಾಡ್ತಾ ಇದ್ರೆ ಮತ್ತೊಂದು ತಂಡ ಕೂಡ ರೆಡಿ ಆಗ್ತಾ ಇದ್ದಾರೆ. ಯಾರ ನೇತೃತ್ವದಲ್ಲಿ, ಯಾವ ವಿಚಾರಕ್ಕೆ ಈ ಒಂದು ಟ್ರಿಪ್, ಇದೇ ಫೋಕಸ್ನ ಸ್ಪೆಷಲ್ ಸ್ಟೋರಿ ಸತೀಶ್ ಮಾಸ್ಟರ್ ಪ್ಲಾನ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಈಗಾಗಲೇ ಸಿದ್ದರಾಮಯ್ಯವರ ಬಣದಲ್ಲಿ ಗುರುತಿಸಿಕೊಂಡಂತ ಶಾಸಕರು 20ಕ್ಕೂ ಅಧಿಕ ಮಂದಿ ಫಾರಿನ್ ಟ್ರಿಪ್ ನಲ್ಲಿದ್ದಾರೆ. ಅವ್ರು ಯಾವಾಗ ವಾಪಸ್ ಬರ್ತಾರೆ, ಏನ್ ಕತೆ ಒಂದು ಗೊತ್ತಿಲ್ಲ. ಇದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಜೊತೆ ವಿದೇಶಕ್ಕೆ ಫ್ಲೈಟ್ ಹತ್ತುವಂತ ಶಾಸಕರು ಮತ್ತೊಂದು ತಂಡ ಕೂಡ ರೆಡಿ ಆಗಿದೆ. ಹಾಗಾದ್ರೆ ಆ ಶಾಸಕರು ಎಷ್ಟು? ಈಗ ಸಿಎಂ ಸೀಟು ಹಂಚಿಕೆ ಪ್ರಹಸನ ಉಂಟಾಗಿರುವ ಕಾರಣ ರಾಜ್ಯ ರಾಜಕಾರಣದಲ್ಲಿ ಕ್ಷಿಪ್ರ ಕ್ರಾಂತಿ ಆಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವಿಸಿರೋದು. ಈ ಕ್ಷಿಪ್ರ ಕ್ರಾಂತಿಗೆ ಮುನ್ನುಡಿಯನ್ನ ಬರಿತಾರ ಬೆಳಗಾವಿಯ ಸಾಹುಕಾರ ಅನ್ನುವಂಥ ಪ್ರಶ್ನೆ ಕೂಡ ಶುರುವಾಗಿದೆ. ಯಾಕಂದ್ರೆ ವಿದೇಶದಲ್ಲೇ ನಿರ್ಧಾರ ಆಗ್ತಾ ಇದೆಯಾ ರಾಜ್ಯ ಸರ್ಕಾರದ ಭವಿಷ್ಯ ಅನ್ನುವಂಥ ಪ್ರಶ್ನೆ ಕೂಡ. ಯಾಕಪ್ಪ ಅಂದ್ರೆ ಒಂದು ತಂಡ ಈಗಾಗಲೇ ಕೂಡ ಫಾರಿನ್ ಟ್ರಿಪ್ ನಲ್ಲಿದ್ದಾರೆ, ಮತ್ತೊಂದು ತಂಡ ರೆಡಿ ಆಗ್ತಾ ಇದ್ದಾರೆ, ಅದು ಕೂಡ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಅನ್ನುವಂಥ ವಿಚಾರ. ಅಲ್ಲಿಗೆ ಹೋಗಿ ಸರ್ಕಾರದ ಭವಿಷ್ಯ ನಿರ್ಧಾರ ಆಗುತ್ತಾ, ಸರ್ಕಾರದಲ್ಲಿ ಮಹತ್ವದ ಪಾತ್ರವನ್ನು ವಹಿಸೋದಕ್ಕೆ ಸಜ್ಜಾಗ್ಬಿಟ್ರ ಬೆಳಗಾವಿಯ ಸಾಹುಕಾರ್ ಸತೀಶ್ ಜಾರಕಿಹೊಳಿ? ಶಾಸಕರನ್ನ ವಿದೇಶಕ್ಕೆ ಕರೆದೊಯ್ಯೋದಕ್ಕೆ ಸೈಲೆಂಟ್ ಆಗಿ ಸಜ್ಜಾದ್ರ ಅನ್ನುವಂಥ ಪ್ರಶ್ನೆ ಈಗ. ಯಾಕಂದ್ರೆ ಶಾಸಕರ ಹೊಸ ಬ್ಯಾಚ್ ಅನ್ನ ಕರೆದುಕೊಂಡು ಹೋಗೋದಕ್ಕೆ ಈಗಾಗಲೇ ವಿಮಾನದ ಟಿಕೆಟ್ ಕೂಡ ಬುಕ್ ಆಗಿದೆ ಅನ್ನುವಂಥ ಅಪ್ಡೇಟ್ ಕೂಡ ಸಿಗ್ತಾ ಹೋಗ್ತಾ ಇದೆ. ಅದು ಕೂಡ ಶೀಘ್ರವೇ ಬೆಂಗಳೂರಿನಿಂದ ಫಾರಿನ್ಗೆ ಹಾರ್ತಾ ಇದ್ದಾರೆ ಶಾಸಕರ ನಿಯೋಗ ಕೂಡ. ಈಗಾಗಲೇ 21 ಜನ ಶಾಸಕರು ಹೋಗಿದ್ದಾರೆ. 20ಕ್ಕೂ ಅಧಿಕ ಶಾಸಕರು ಮತ್ತೊಂದು ಬ್ಯಾಚ್ ಮಾಡಿಕೊಂಡು ಶೀಘ್ರವೇ ಕೂಡ ವಿದೇಶಕ್ಕೆ ಹೋಗೋದಕ್ಕೆ ಪ್ಲಾನ್ ಸೈಲೆಂಟ್ ಆಗಿ ಸ್ಕೆಚ್ ಹಾಕ್ತಾ ಇದ್ದಾರೆ ಅಂತ. ಈ ಸ್ಕೆಚ್ ಹಿಂದೆ ಏನಾದರೂ ಕೂಡ ಭಾರಿ ರಾಜಕೀಯ ತಂತ್ರಗಾರಿಕೆ ಇದೆಯಾ? ಸಾಹುಕಾರನ ತಂತ್ರಗಾರಿಕೆ ಹಿಂದಿದೆಯಾ ಸಿಎಂ ಸಿದ್ದರಾಮಯ್ಯ ಅವರ ಈ ಪ್ಲಾನ್ ಅನ್ನುವಂಥ ಪ್ರಶ್ನೆ ಕೂಡ ಉಂಟಾಗ್ತಾ ಇರೋದು. ಇದು ಡಿಕೆಗೆ ಸಿಎಂ ಸೀಟು ತಪ್ಪಿಸೋದಕ್ಕೆ ನಡೆದಿರುವಂಥ ಪ್ಲಾನ್. ಹಾಗಾದ್ರೆ ಏನಾದರೂ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಅವ್ರಿಗೆ ಪದತ್ಯಾಗ ಮಾಡಿಬಿಡಿ ಸಿದ್ದರಾಮಯ್ಯ ಅವರೇ ಅಂತ ಏನಾದರೂ ಹೇಳಿಬಿಟ್ರೆ ಸರ್ಕಾರವನ್ನ ಅಲುಗಾಡಿಸೋದಕ್ಕೆ ವಿದೇಶಕ್ಕೆ ಹೋಗ್ತಾ ಇದ್ದಾರೆ, ಹಾಗಾದ್ರೆ ಅಲ್ಲಿಂದಾನೇ ಸರ್ಕಾರವನ್ನ ಕಂಟ್ರೋಲ್ ತೆಗೆದುಕೊಳ್ತಾರೆ ಹಾಗಾದ್ರೆ? ಅಥವಾ ಸತೀಶ್ ಜಾರಕಿಹೊಳಿ ಸಿಎಂ ಆಗೋದಕ್ಕೆ ನಡೀತಾ ಇರುವಂತಹ ತಂತ್ರನ ಇದು? ಯಾವ ಲೆಕ್ಕಾಚಾರ? ಈಗ ಹೈಕಮಾಂಡ್ ಧರ್ಮ ಸಂಕಟಕ್ಕೆ ಸಿಲುಕಿದೆ. ಈಗ ರಾಜಕೀಯ ಪ್ರಹಸನಕ್ಕೆ ಹಿತೈಷಿರಿ ಹಾಡ್ತಾರಾ ಹೈಕಮಾಂಡ್ ನಾಯಕರು ಅನ್ನುವಂಥ ಪ್ರಶ್ನೆ. ಅಥವಾ ನಿಜವಾಗ್ಲೂ ಕೂಡ ಕೈ ಶಾಸಕರಿಂದ ಕ್ಷಿಪ್ರ ಕ್ರಾಂತಿ ಆಗುತ್ತಾ? ಯಾವ ಉದ್ದೇಶ? ಈ ವಿದೇಶ ಪ್ರವಾಸದ ಹಿಂದಿರುವಂಥ ಮರ್ಮ ಆದ್ರೂ ಏನು? ಯಾರನ್ನ ಏರಿಸೋದಕ್ಕೆ, ಯಾರನ್ನ ಇಳಿಸೋದಕ್ಕೆ ಈ ಒಂದು ಟ್ರಿಪ್? ಇದು ಕಾಂಗ್ರೆಸ್ನಲ್ಲಿ ಭಾರೀ ಸಂಚಲನವನ್ನು ಉಂಟು ಮಾಡ್ತಾ ಇದೆ. ಏನಾಗುತ್ತೆ ಕಾದು ನೋಡೋಣ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.